ಇನ್ನು ಪ್ರಜ್ವಲ್ ವಿಡಿಯೋ ರಿಲೀಸ್ ಬಳಿಕ ಕುಂಕುಮದ ಕುತೂಹಲ ಹೆಚ್ಚಾಗಿದೆ. ನಿನ್ನೆ ಪ್ರಜ್ವಲ್ ರೇವಣ್ಣ ರಿಲೀಸ್ ಮಾಡಿರೋ ವಿಡಿಯೋದಲ್ಲಿ ಅವರ ಹಣೆಯಲ್ಲಿ ಕುಂಕುಮ ಇತ್ತು. ವಿದೇಶದಲ್ಲಿದ್ರೆ ಪ್ರಜ್ವಲ್ ಹಣೆಯಲ್ಲಿ ಕುಂಕುಮ ಹೇಗೆ ಬಂತು? ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ವಿದೇಶದಲ್ಲಿದ್ದಾರಾ ಅಥವಾ ಕರ್ನಾಟಕದಲ್ಲಿದ್ದೇ ಪ್ರಜ್ವಲ್ ರೇವಣ್ಣ ವಿದೇಶದ ಕತೆ ಕಟ್ಟಿದ್ರ? ವಿಡಿಯೋ ರಿಲೀಸ್ ಬಳಿಕ ಪ್ರಜ್ವಲ್ ನಡೆ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಪಾಸ್ಪೋರ್ಟ್ ರದ್ದಿಗೆ ಹೆದರಿ ವಾಪಸ್ ಆಗ್ತಾ ಇದ್ದಾರಾ ಪ್ರಜ್ವಲ್ ರೇವಣ್ಣ? ವಿದೇಶಾಂಗ ಇಲಾಖೆಯ ನೋಟಿಸ್ ಬೆನ್ನಲ್ಲೇ ಈಗ ಪ್ರಜ್ವಲ್ ಅಲರ್ಟ್ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಆದ್ಮೇಲೆ ಅವರ ಹಣೆಯಲ್ಲಿರೋ ಕುಂಕುಮ ಸಾಕಷ್ಟು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ನಿಜವಾಗ್ಲೂ ವಿದೇಶದಲ್ಲಿದ್ದಾರಾ? ವಿದೇಶದಲ್ಲಿದ್ದೇ ಹಣೆ ಕುಂಕುಮ ಇಟ್ಟಿದ್ದಾರಾ? ಅಥವಾ ಇಲ್ಲೇ ಎಲ್ಲಾದ್ರೂ ಇದ್ಕೊಂಡು ಸುಮ್ಮನೆ ತನಿಖೆ ದಾರಿ ತಪ್ಪಿಸೋದಕ್ಕೆ ವಿದೇಶದಲ್ಲಿರೋ ಕತೆ ಕಟ್ಟಿದ್ರಾ ಅಂತ? ವಿಜಯ್, ಏನು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಜೊತೆಗೆ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಆಗಿರುವಂಥ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಾಕಷ್ಟು ದಟ್ಟವಾಗಿತ್ತು. ಜೊತೆಗೆ ವಿದೇಶದಲ್ಲಿ ಹೋಗಿರುವ ಬಗ್ಗೆ ಸಾಕಷ್ಟು ಏನು ಸಾಕ್ಷಿಗಳಿತ್ತು ಅನ್ನೋದ್ರ ಬಗ್ಗೆ SIT ಪೊಲೀಸರು ಹೇಳ್ತಾ ಇರುವಂಥದ್ದು. ಆದರೆ ಈ ಒಂದು ವಿಡಿಯೋ ನಿನ್ನೆ ಏನು ಬಿಡುಗಡೆ ಮಾಡಿದ್ರು ಪ್ರಜ್ವಲ್ ರೇವಣ್ಣ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿದಾಗ ಅವರ ಹಣೆಯಲ್ಲಿ ಕುಂಕುಮ ಇಟ್ಟಿರುವಂಥ ಒಂದು ವಿಡಿಯೋದ ಒಂದು ಕುಂಕುಮ ಇಟ್ಟಿರುವಂಥದ್ದು ನಾವು ನೋಡ್ಬೋದು. ಆ ಒಂದು ಕುಂಕುಮ ಇಟ್ಟಿರುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು, ಕುತೂಹಲಗಳು ಕೂಡ ಈಗ ಪ್ರಶ್ನೆಗೆ ಮತ್ತು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಯಾಕಂದರೆ ಪ್ರಜ್ವಲ್ ರೇವಣ್ಣ ಏನು ಕಳೆದ ತಿಂಗಳ 26ನೇ ತಾರೀಕು ರಾಜ್ಯವನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋ ಒಂದು ಚರ್ಚೆಗಳಿದೆ. ಆದರೆ ಈ ಒಂದು ಕುಂಕುಮ ಇಟ್ಟಿರೋದನ್ನು ನೋಡಿದ್ರೆ ಒಂದು ತಿಂಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಬೇರೆ ದೇಶಕ್ಕೆ ಹೋಗಿದ್ರೆ ಅವರಿಗೆ ಅಲ್ಲಿ ಕುಂಕುಮ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ, ಶಂಕೆ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಒಂದು ವೇಳೆ ಅಲ್ಲಿ ವಿದೇಶದಲ್ಲಿದ್ದರೆ ಆ ವಿದೇಶದಲ್ಲಿರುವಂಥ ಹಿಂದೂಗಳ ಒಂದು ಮನೆಯಲ್ಲಿ ಆಶ್ರಯ ಪಡೆದಿದ್ದಾರಾ ಅಥವಾ ಪ್ರತಿನಿತ್ಯ ಅಂದರೆ ದೇವರ ಪೂಜೆ ಅಥವಾ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ? ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರ ತಂದೆ ಕೂಡ ರೇವಣ್ಣ ಅವರು ಸಾಕಷ್ಟು ದೇವಸ್ಥಾನಗಳಿಗೆ ಕೂಡ ವಿಸಿಟ್ ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಸಾಕಷ್ಟು ದೈವ ಭಕ್ತರಾಗಿರುವಂಥದ್ದು. ಜೊತೆಗೆ ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಕುಂಕುಮವನ್ನು ತೆಗೆದುಕೊಂಡು ಹೋಗಿದ್ರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿದೆ. ಯಾಕಂದರೆ ಒಂದು ತಿಂಗಳ ನಂತರ ಈ ಒಂದು ವಿಡಿಯೋ ಬಿಡುಗಡೆ ಆಗಿರುವಂಥದ್ದು. ಜೊತೆಗೆ ಏನು ನಿನ್ನೆ ಅಂದರೆ ರೇವಣ್ಣ ಅವರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ರು. ರೇವಣ್ಣ ಅವರು ಧರ್ಮಸ್ಥಳಕ್ಕೆ ಹೋಗಿ ಪುತ್ರನ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಕೂಡ ಮಾಡಿಸಿದರೆ ಆ ಕುಂಕುಮವನ್ನೇನಾದರೂ ರೇವಣ್ಣ ಪ್ರಜ್ವಲ್ ರೇವಣ್ಣಗೆ ಕಳಿಸಿಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗ್ತಿದೆ. ಜೊತೆಗೆ ಪೊಲೀಸರು ಏನು SIT ಪೊಲೀಸರು ಏನು ವಿದೇಶಾಂಗ ಇಲಾಖೆಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು, ಏನೋ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತ ಹೇಳಿ. ಅದಕ್ಕೂ ಕೂಡ ಎದುರ್ಕೊಂಡು ಈ ರೀತಿ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ರ ಅನ್ನೋ ಪ್ರಶ್ನೆಗಳು ಕೂಡ ಅನುಮಾನಗಳು ಕೂಡ ಉಟ್ಕೊಂಡಿರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಏನಂದರೆ ತಮ್ಮ ಒಂದು ಪ್ರಕರಣದ ಒಂದು ಹಿನ್ನೆಲೆಯಲ್ಲಿ ವಿಡಿಯೋ ಬಿಡುಗಡೆ ಮಾಡಿದರೆ ಆ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಒಂದು ಆರನ್ ಶಬ್ದವನ್ನು ಕೂಡ ಕೇಳಿಸ್ಕೊಳ್ಬೋದು. ಅದು ಒಂದು ವಿದೇಶದಲ್ಲೇ ಇರುವಂಥ ಅದೇ ನಮ್ಮ ದೇಶದಲ್ಲಿರುವಂಥ ಆರನ್ಗಳಾಗಿರುವಂಥದ್ದು. ವಿದೇಶದಲ್ಲಿ ಎಲ್ಲೂ ಕೂಡ ಆರನ್ ಮಾಡುವಂಥ ಒಂದು ಪ್ರಕ್ರಿಯೆಗಳು ಯಾವುದೇ ವಾಹನ ಚಾಲಕರು ಮಾಡೋದಿಲ್ಲ. ಆದರೆ ಈ ಒಂದು ವಿಡಿಯೋದಲ್ಲಿ 3 ಬಾರಿ ಆರನ್ ಶಬ್ದ ಕೂಡ ಕೇಳಿಸುತ್ತೆ. ಇದು ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಆ ಮೂಲಕ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ರಾಜ್ಯದಲ್ಲೇ ಇದ್ಕೊಂಡು SIT ಪೊಲೀಸರ ತನಿಖೆಯನ್ನು ತಪ್ಪಿಸ್ಲಿಕ್ಕೆ ಈ ರೀತಿ ಒಂದು ನಾಟಕವನ್ನು ಆಡಿದ್ರ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗ ಚರ್ಚೆಗಳು ಕೂಡ ಉಟ್ಕೊಂಡಿರುವಂಥದ್ದು. ಇನ್ನೊಂದು ಕಡೆ ಏನು ಐಸೋಲೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಐಸೋಲೇಷನ್ ಆಗಿರುವಂಥ ವ್ಯಕ್ತಿಗೆ ಅಥವಾ ಡಿಪ್ರೆಷನ್ಗೆ ಹೋಗಿರೋ ವ್ಯಕ್ತಿ ನೀಟಾಗಿ ಕಟಿಂಗ್ ಮತ್ತು ಶೇವಿಂಗ್ ಕೂಡ ಮಾಡಿಸ್ಕೊಂಡು ಒಂದು ಹೊಸ ಲುಕ್ನಲ್ಲಿ ಪ್ರಜ್ವಲ್ ರೇವಣ್ಣ ಕಾಣಿಸ್ತಾ ಇರುವಂಥದ್ದು. ಇದನ್ನೆಲ್ಲವೂ ಕೂಡ ನೋಡಿದ್ರೆ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಉಟ್ಕೊಂಡಿರುವಂಥದ್ದು, ಉದ್ಭವ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ಸೊ ಈಗ ನಿನ್ನೆ ಪ್ರಜ್ವಲ್ ರೇವಣ್ಣ ರಿಲೀಸ್ ಮಾಡಿರೋ ವಿಡಿಯೋ ನೋಡ್ತಾ ಇದ್ದ ಹಾಗೆ ಇಷ್ಟೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ಟ್ರಿಮ್ ಆಗಿದ್ದಾರೆ, ಕಟಿಂಗು ಶೇವಿಂಗ್ ಆಗಿದೆ. ಯಾಕಂದ್ರೆ ಅವರು 26ನೇ ತಾರೀಕು ಏಪ್ರಿಲ್ ನಾಪತ್ತೆ ಆಗಿದ್ದು, ವಿದೇಶಕ್ಕೆ ಹೋದ್ರು ಅಂತ 1 ತಿಂಗಳ ಮೇಲೆ ಆಗೋಯ್ತು. ಸೊ ಇನ್ನು ಇಷ್ಟು ಟ್ರಿಮ್ ಆಗಿ ಕಾಣಿಸ್ತಾ ಇದ್ದಾರೆ. ಹಣೆಯಲ್ಲಿ ನೋಡಿದ್ರೆ ಕುಂಕುಮ ಇಟ್ಟಿದ್ದಾರೆ, ಫಾರಿನಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಆ ವಿಡಿಯೋನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಂಡಾಗ ಅಲ್ಲಿ ಹಾಂಕ್ ಸೌಂಡ್ ಕೇಳಿಸ್ತಾ ಇದೆ. ಅಂದರೆ ವಾಹನಗಳು ಹಾರನ್ ಮಾಡುವಂಥ ಶಬ್ದ ಒಂದು 2-3 ಸಲ ಕೇಳಿಸ್ತಾ ಇದೆ. ಸೊ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪ್ರಜ್ವಲ್ ರೇವಣ್ಣ ನಿಜವಾಗ್ಲೂ ಫಾರಿನ್ನಲ್ಲಿ ಇದ್ದಾರಾ, ವಿದೇಶದಲ್ಲಿದ್ದೀನಿ ಅಂತ ಇಲ್ಲಿದ್ಕೊಂಡೆ ಏನಾದರೂ ಕತೆ ಕಟ್ಟಿದ್ರಾ? ವಿದೇಶದಲ್ಲಿದ್ದಿದ್ರೆ ಇಷ್ಟು ಟ್ರಿಮ್ ಆಗಿ ಹಣೆಗೆ ಕುಂಕುಮ ಇಟ್ಕೊಂಡು ವಿಡಿಯೋ ಮಾಡೋದಕ್ಕಾಗ್ತಾ ಇತ್ತಾ? ಈ ಪ್ರಶ್ನೆಗಳಿಗೆ ಪ್ರಜ್ವಲ್ ರೇವಣ್ಣರ ಈ ವಿಡಿಯೋ ಈಗ ಎಡೆ ಮಾಡಿಕೊಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.